ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಜೀವನದಲ್ಲಿ ಬರ್ತಿರುವಂಥ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು, ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ವಿಳಂಬ ಆಗ್ತಾ ಇದೆ, ಬಿಸ್ನೆಸ್ ಮಾಡೋಕ್ಕೆ ಹೋದರೆ ಲಾಸ್ ಕಾಣ್ತಾ ಇದ್ದೀವಿ, ಮನೆಯಲ್ಲಿ ಅಶಾಂತಿಯ ವಾತಾವರಣ, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಮಕ್ಕಳಲ್ಲಿ ಎಜುಕೇಷನಲ್ ಪ್ರಾಬ್ಲಮ್ಸ್ ಆಗ್ತಾ ಇರಬಹುದು, ಬಿಸ್ನೆಸ್ ಲಾಸ್ ಇರಬಹುದು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಅಕ್ಷಯ ವೃಕ್ಷವಿದ್ದಲ್ಲಿ ಖಂಡಿತ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ನಿಮಗೆ ಸರಳವಾಗಿರುವಂತಹ ಪರಿಹಾರ ಸಿಗುತ್ತೆ. ಸಾಕಷ್ಟು ಜನ ಈಗ ಆಲ್ರೆಡಿ ಅಕ್ಷಯ ವೃಕ್ಷವನ್ನು ಪಡ್ಕೊಂಡು ಈ ಎಲ್ಲ ಒಂದು ತೊಂದರೆಗಳಿಂದ ಕೂಡ ಹೊರಗಡೆ ಬಂದಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೀವನದಲ್ಲಿ ವೃದ್ಧಿ, ಅಭಿವೃದ್ಧಿ, ಸಮೃದ್ಧಿ ಕಾಣಬೇಕು ಅಂತ ಮನುಷ್ಯನ ಆಸೆ ಆಗಿರುತ್ತೆ. ವೈಯಕ್ತಿಕ ಅಭಿವೃದ್ಧಿಗಾಗಿ ಮನುಷ್ಯ ಏನು ಮಾಡಬೇಕಾಗತ್ತೆ ಗುರುಗಳೇ? ಏನಾದರೂ ಪುಸ್ತಕಗಳನ್ನ ಓದಬೇಕಾಗತ್ತಾ, ಅಥವಾ ಜೀವನದ ಬಗ್ಗೆ ಏನೆಲ್ಲ ತಿಳ್ಕೊಳ್ಬೇಕಾಗತ್ತೆ, ಅಥವಾ ಮಾರ್ಗದರ್ಶನ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಇದರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳ್ತಕ್ಕಂತಹದ್ದು ಅದ್ಭುತ, ಅಭೂತಪೂರ್ವ. ಈ ಪುಸ್ತಕಗಳಂತಂದಾಗ ಯಾವತ್ತೂ ನಾಳೆಗಾಗತ್ತೆ, ನಾಳೆದ್ಗಾಗತ್ತೆ ಅಂತ ತಂದಿಟ್ಕೊಂಡ ಅಂಗಿ ಬಹುಶಃ ಬಿಗಿ ಆಗ್ಬೋದು, ಹರಿದು ಹೋಗ್ಬೋದು, ಕೊಳಕಾಗ್ಬೋದು. ಒಂದು ಅಂಗಿ ತೆಗೆದುಕೊಂಡ್ರೆ ಒಂದು ಪುಸ್ತಕ ಇದೆಯಲ್ಲ, ಅದು ಯಾವತ್ತೂ ಯಾರಿಗೋ ಎಂದೋ ನಿಮ್ಮ ಕುಟುಂಬದಲ್ಲಿ ಒಂದು ಸ್ಪಾರ್ಕ್ ಉತ್ಪತ್ತಿ ಮಾಡಬಹುದು, ಒಂದು ಬೆಳಕಿನ ಕಿಡಿಯನ್ನು ಹಚ್ಚಬಹುದು. ಅವನ ಕಷ್ಟ ಕಾಲಕ್ಕೆ ಬಹುಶಃ ಅದೊಂದು ರೀತಿಯಾಗಿರತಕ್ಕಂತಹ ಅದ್ಭುತವಾದ ಅಮೃತ ಸಿಂಚನವೇ ಸರಿ. ಈ ಯಶವಂತ ಮಾತು ಹೇಳ್ತಾನಲ್ಲ, ರಾಕೆಟ್ ಬುಡಕ್ಕೆ ಬೆಂಕಿ ಬಿದ್ದರೆ ಅದು ಮೇಲೆ ಕಾರೋದಂತ. ಹಾಗೆ ಇದು ನಿಮಗೆ ಬೆಂಕಿಯನ್ನು ಬಹುಶಃ ಹೇಗೆ ಪಂಚಭೂತಗಳನ್ನು ಕೊಡುವಂಥದ್ದು. ನೀವು ಏನು ಕೇಳ್ತಿರೋ ಅದನ್ನು ಕೊಡೋ ಅಕ್ಷಯ ಪಾತ್ರೆ ಪುಸ್ತಕವೇ ನನಗೆ ಗೊತ್ತಿರೋ ಪ್ರಕಾರ, ಜ್ಞಾನ ಭಂಡಾರ. ಅದಕ್ಕಾಗಿ ಏನು ಬೇಕು ಅಂತಂದರೆ, ಇಲ್ಲಿ ನಮ್ಮದಾಗಿರ್ತಕ್ಕಂತಹ ಭವ್ಯ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಅವರವರ ಯೋಚನಾ ಲಹರಿಯಲ್ಲಿ ಏನಾದರೂ ಮಾತಾಡಬೇಕಾದ್ರೆ ಎಷ್ಟೆಲ್ಲ ಕೂಡ ಯೋಚನೆ ಮಾಡಿದರೂ ಕೂಡ ಈ ರವಿ ಬೆಳಗೆರೆ ಬಹುಶಃ ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕೆಲವೊಂದು ಇನ್ಸ್ಪೈರ್ ಇದೆ. ಬಟ್ ಅವರ ಬದುಕಿದ್ದು ಒಂದು ವಿಧಾನ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಕೆಲವರು ಮಾಡ್ಕೊಳ್ಳೋದಿಲ್ಲ. ಅದು ಅವರವರಿಗೆ ಬಿಟ್ಟಿದ್ದಾದ್ದರಿಂದ ಅದಕ್ಕೆ ಬದುಕನ್ನು ಕಟ್ಕೊಳ್ಬೇಕಾದ್ರೆ, ಭವ್ಯ ಬದುಕನ್ನು ಕಟ್ಕೊಳ್ಬೇಕಾದ್ರೆ, ನೀವು ಹೇಗೆ ಬದುಕಬೇಕು ಅಂತ ಕಟ್ಕೋಬೇಕಾದ್ರೆ, ಈ ಮಕ್ಕಳು ವಿದ್ಯಾರ್ಥಿ ದಿನಗಳಿದ್ದಾವಲ್ಲ, ಆ ವಿದ್ಯಾರ್ಥಿ ದಶೆಯ ದಿನಗಳಿದ್ದಾವಲ್ಲ, ನೀವು ಕೊನೆಯವರೆಗೂ ನಿಮ್ಮ ಜೀವಿತದ ಕೊನೆಯ ಘಟ್ಟಕ್ಕೆ ಕೂಡ ವಿದ್ಯಾರ್ಥಿ ಬದುಕನ್ನೇ ಬದುಕಬೇಕು. ನೀವು ಒಂದು ಟೈಮ್ ಟೇಬಲ್ ಹಾಕ್ಕೋಬೇಕು. ನಿಮ್ಮ ಕೆಲಸಗಳ ಮಧ್ಯೆ, ನಿಮ್ಮ ಒತ್ತಡದ ಮಧ್ಯೆ ಪುಸ್ತಕಗಳನ್ನು, ಪುರಾಣಗಳನ್ನು, ಇತಿಹಾಸವನ್ನು ತಿರುಚಿ ನೋಡ್ತಾನೆ ಇರಬೇಕು, ಓದ್ತಾನೆ ಇರಬೇಕು. ಅವರು ಬರೆದಿದ್ದು ಕರೆಕ್ಟ್ ಇದೆಯಾ, ಇದು ಸತ್ಯನ ಅಂತ. ದೊಡ್ಡವರು ಯಾವತ್ತೂ ತಪ್ಪು ಮಾಡಿಲ್ಲ ಅಂತಲ್ಲ, ಮಾಡಿರ್ತಾರೆ. ಬಹುಶಃ ಅದನ್ನು ನೀವು ಇವತ್ತಿನ ಆಧುನಿಕ ಕಾಲಕ್ಕೆ ಕ್ರೋಢೀಕರಿಸ್ಕೊಂಡು ನೋಡಬೇಕಾಗತ್ತೆ, ಮಾತಾಡಬೇಕಾಗತ್ತೆ. ಅದರ ಜೊತೆಗೆ ಒಂದಷ್ಟು ನಾವು ವಿಷಯವನ್ನು ವಿಮರ್ಶೆ ಅಂತ ಮಾಡಲಿಕ್ಕೆ ಹೊರಟ್ರೆ, ರವಿ ಬೆಳಗೆರೆ ಒಂದು ಮಾತನ್ನು ಹೇಳ್ತಾರೆ. ಅವರು ಬದುಕನ್ನು ಕಟ್ಟಿಕೊಳ್ಳುವಾಗ, ನಂದೇ ಆಗಿರ್ತಕ್ಕಂತಹ ಒಂದು ಬದುಕನ್ನು ಕಟ್ಟಿಕೊಳ್ಬೇಕಾದ್ರೆ ಬಳ್ಳಾರಿಯಿಂದ ಒಂದು ದಿವಸ ಈ ಮೆಜೆಸ್ಟಿಕ್ಗೆ ಬಂದು ಹೇಳಿದೆ. ಇಷ್ಟು ಜನಗಳ ಮಧ್ಯೆ ನನಗೆ ಯಾವುದೇ ಕಾರಣಕ್ಕೂ ಕೆಲಸ ಸಿಗಲ್ಲ ಅಂತೇಳಿ ಆವತ್ತು ನಂದೇ ಹಳ್ಳಿ ಆಗಿರ್ತಕ್ಕಂತಹ ಬಳ್ಳಾರಿ ಕಡೆ ಮತ್ತು ಹೊರಟು ಬಿಟ್ಟೆ. ಅಲ್ಲಿ ಅಪ್ಪ ಅಮ್ಮ ದುಡ್ದಿರ್ತಕ್ಕಂಥ ಎಷ್ಟು ದಿನ ತಿನ್ನೋದು ಅಂತೇಳಿ ಮತ್ತೊಂದು ಬಾರಿ ಯೋಚನೆ ಮಾಡಿ ಆವತ್ತು ನಾನು ಬಳ್ಳಾರಿಯಿಂದ KSRTC ಬಸ್ಸನ್ನು ಹತ್ತಿ ಈ ಮೆಜೆಸ್ಟಿಕ್ಗೆ ಬಂದು ಹಿಡಿದಾಗ, ಇಲ್ಲಿ ದೊಡ್ಡದಾಗಿ ಶಾಮಿಯಾನ ಅಂತ ಹಾಕಿದ್ದಕ್ಕೆ ಬೆಂಗಳೂರಿಗೆ ಅಂತ ಹೆಸರಿಟ್ಟಿದ್ದಾನೆ ಆ ಕೆಂಪೇಗೌಡ ಅನ್ನುವವ, ಇಲ್ಲಿ ನನಗೂ ಒಂದು ಕೆಲಸ ಸಿಗಲ್ವಾ ಅಂತೇಳಿ ಆವತ್ತು ನಾನು ಹುಡುಕೊಂಡು ಹೊರಟಿದ್ದು ಮಾಗಡಿ ರಸ್ತೆಯ ಸುಮ್ಮನಹಳ್ಳಿ ಕಡೆಗೆ. ನನಗೆ ಆವತ್ತಿರ್ತಕ್ಕಂತಹ ದಿನಗಳಲ್ಲಿ ನಂದೇ ಆಗಿರ್ತಕ್ಕಂತಹ ಒಂದು ಗೆಳೆಯನ ರೀತಿಯಲ್ಲಿ ಇದ್ದದ್ದು ಅಂತಂದರೆ ಬಜಾಜ್ ಚೇತಕ್ ಸ್ಕೂಟರ್ ಬಿಟ್ಟರೆ ಇನ್ಯಾವುದು ನನ್ನ ಗೆಳೆಯ ಗೆಳತಿ ಅಂತ ಇರಲಿಲ್ಲ. ಆವತ್ತು ಸೊಳ್ಳೆಗಳ ಕಾಟದಿಂದ ತಪ್ಪಿಸ್ಕೊಳ್ಳಲಿಕ್ಕೆ
ಸೊಳ್ಳೆ ಪರದೆ ಖರೀದಿ ಮಾಡಲಿಕ್ಕಾಗಲಿ ಬೆಳಗ್ಗೆ ಎದ್ದರೆ ಒಂದು ಹಾಲಿನ ಪಾಕೆಟ್ಗೂ ಕೂಡ ನನ್ನ ಹತ್ರ ಹಣ ಇರಲಿಲ್ಲ. ಅಂತಹ ದಿನಗಳನ್ನು, ಕಷ್ಟದ ದಿನಗಳನ್ನು ದುಡ್ತಾ ಅನುಭವಿಸಿರ್ತಕ್ಕ ದಿನಗಳ ಜೊತೆಗೆ ನನಗೆ 40ರಿಂದ 42 ವರ್ಷ ಆಗೋ ತನಕ ಒಂದೇ ಒಂದು ಸೈಟು ಕೂಡ ತೆಗೆದುಕೊಂಡಿರಲಿಲ್ಲ ಈ ಬೆಂಗಳೂರಿನಲ್ಲಿ. ಇವತ್ತು ನಂದೇ ಆಗಿರತಕ್ಕಂತಹ 1000 ಕಂಬಗಳ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಕಟ್ಟಡ ಇರತಕ್ಕಂಥ ಸ್ಕೂಲ್ ಇದೆ, ಅದು ಪ್ರಾರ್ಥನಾ ಅಂತ ಹೇಳಿ. ಅಂತಹ ಸ್ಕೂಲಲ್ಲಿ 8,000 ಮಕ್ಕಳು ಓದುತ್ತಾರೆ. ಆ ಮಕ್ಕಳಲ್ಲಿ ಯಾವುದೇ ಕಾರಣಕ್ಕೆ ನಾನು ಜಾತಿ ಕಾಲಂ ಅಂತಕ್ಕಂತಹ ಅಳವಡಿಸಿಲ್ಲ. ಇದೇ ಬೆಂಗಳೂರಲ್ಲಿ ಬದುಕಬೇಕಾದ್ರೆ 750 ರೂಪಾಯಿಗೊಂದು ಬಿರಿಯಾನಿ ಸಿಗುತ್ತೆ, 7 ರೂಪಾಯಿಗೊಂದು ಚಿತ್ರಾನ್ನ ಸಿಗುತ್ತೆ. ಪ್ರೀತಿಯ ಕೇಳುಗರೆ, ಇದು ನಿಮ್ಮ ಆಯ್ಕೆ ಆಗಿರಬೇಕು ಅಂತ ರವಿ ಬೆಳಗೆರೆ ಹೇಳ್ತಾರೆ. ಆಯ್ಕೆ ನಮ್ಮದಾಗಿರ್ಬೇಕಷ್ಟೇ. ಅವ್ರು ಹೇಳ್ತಕ್ಕಂತಹ ಅವ್ರ ಕಷ್ಟ ದಿನಗಳು ನೋಡಿ, ಅವ್ರು ಏನು ಮಾತಾಡಿದ್ರಂತ, ಹೇಗೆ ಬದುಕಿದ್ರು ಅಂತ ಯೋಚನೆ ಮಾಡಿ. ಈಗ ಅವರು ಏನು ಹೇಳ್ತಾರೆ, ಹೇಗೆ ಬದುಕಿದ್ದಾರೆ. ಇವತ್ತೊಂದು 100 ಕೋಟಿ ಆಸ್ತಿ ಮಾಡಿದ್ದಾರೆ. ಅವರು 100 ಕೋಟಿ ಆಸ್ತಿ ಮಾಡಿರಬೇಕಾದ್ರೆ ಏನು ಬೇಕು, ಅವರ ಪುಸ್ತಕಗಳನ್ನು ಓದಿದ್ದು, ಬರೆದಿದ್ದು, ಹಾಯ್ ಬೆಂಗಳೂರು ಅಂತ ಮಾಡಿದ್ರು, ಏನೇನು ಮಾಡಿದ್ರು ಒಮ್ಮೆ ನೀವು ಇಣಿಕೆ ನೋಡಿ, ತಿರುಚು ನೋಡಿ. ಏನು 42 ವರ್ಷದ ತನಕ ಆತನ ಏನೂ ಕೂಡ ಒಂದು ಸೈಟ್ ಇಲ್ಲ, ಒಂದು ಮನೆಯಲ್ಲಿ ಎಷ್ಟು ಮಾಡಿದ್ದಾರೆ. ಈಗ ಅವ್ರ ಮಕ್ಕಳಿಗೆ ಎಷ್ಟೊಂದು ಆಸ್ತಿ ಬಿಟ್ಟು ಹೋದರು. ಅದಕ್ಕಾಗಿ ನೀವು ಕೂಡ ಅಷ್ಟೇ, ಯಾರು ಏನು ಮಾತಾಡ್ತಾರೆ ಗೊತ್ತಿಲ್ಲ. ನೀವು ಅವರ ಕ್ರೈಮ್ ಸ್ಟೋರಿ ಓದ್ತಾರೋ, ನೀವು ಅವರದೇ ಪ್ರೈಮ್ ಸ್ಟೋರಿ ಓದ್ತಿರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಿಮ್ಮ ಬದುಕನ್ನು ನೀವು ಕಟ್ಕೋಬೇಕಾದ್ರೆ ಬಹಳ ಮುಖ್ಯವಾಗಿರುತ್ತೆ 2 ಪುಸ್ತಕ ನಿಮ್ಮ ಮುಂದೆ ಪ್ರಚುರಪಡಿಸ್ತೇನೆ. 2 ಪುಸ್ತಕ ನಿಮ್ಮ ಬದುಕನ್ನೇ ಬದಲಾಯಿಸೋದು. 2 ಪುಸ್ತಕ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಮ್ಮ ಅಂತರಂಗ ಶುದ್ಧಿಗಾಗಿ ಭಗವದ್ಗೀತೆಯನ್ನು ಓದುವಂಥದ್ದು. ನಿಮ್ಗೆ ಅರ್ಥ ಆಗಲಿಲ್ಲ, ಓದಿ. ಅರ್ಥವೇ ಆಗೋದಿಲ್ಲ, ಓದ್ತಾ ಬನ್ನಿ. ಒಂದು ದಿವಸ ಅರ್ಥ ಆಗುತ್ತೆ. ಆವತ್ತು ಹೇಗಿರುತ್ತೆ ಅಂತಂದರೆ, ನೀವು 10,000 ಜನಕ್ಕೆ ವಿದ್ಯೆ ಬುದ್ಧಿಯನ್ನು ಕೊಡೋ ಮುಖಾಂತರ 10,000 ಜನಕ್ಕೆ ನೀವು ಜೀವನದಾರಿಯಾಗಿರ್ತೀರಿ. ಅಂತಹದ್ದನ್ನು ಕೊಟ್ಟು ಬಿಡುತ್ತೆ ಒಂದು ಭಗವದ್ಗೀತೆ. ಇದು ಅಂತರಂಗ ಶುದ್ಧಿಗಾಗಿ. ಬಹಿರಂಗ ಶುದ್ಧಿಗಾಗಿ ಇನ್ನು ಸಂವಿಧಾನ, ಡಾಕ್ಟರ್ ಅಂಬೇಡ್ಕರ್ ಬರೆದಿರತಕ್ಕಂಥ ಸಂವಿಧಾನ, ಇದನ್ನು ಕೂಡ ನೀವು ಓದಲೇಬೇಕಾಗಿರುತ್ತೆ. ನನ್ನ ಪ್ರೀತಿಯ ಬಂಧುಗಳೇ, ನಿಮ್ಮ ಮನೆಯಲ್ಲಿ ಸಂವಿಧಾನ ಕೂಡ ದಯವಿಟ್ಟು ತಂದಿಟ್ಕೊಳ್ಳಿ. ಆಮೇಲೆ ಭಗವದ್ಗೀತೆ ಕೂಡ 2 ಪುಸ್ತಕ ಇಟ್ಕೊಳ್ಳಿ, ಬಹಳ ಪ್ರಮುಖವಾಗಿ. ನಾನು ಮೊನ್ನೆ ಯಾರ ಬಗ್ಗೆನೋ ಹೇಳಿದಾಗ, ಈ ಅಮಿತ್ ಶಾ ಬಗ್ಗೆ, ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ ಮಾತಾಡಿದಾಗ ಯಾರೋ ಪಾಪ ಬರ್ತಿದ್ರು, ಗುರುಳೆ ನೀವು ರಾಂಗ್ ಮೆಸೇಜ್ ಕೊಟ್ಟಿದ್ದೀರಿ ಅಂತೇಳಿ. ನಾನು ಹೇಳಿದ್ದು ನೀವು ತಿಳ್ಕೊಂಡಿದ್ದರೆ ರಾಂಗ್ ಮೆಸೇಜ್. ನನಗೆ ಅಮಿತ್ ಶಾ ಅವರು ಮಾತಾಡಿದ್ದು ಪೂರ್ಣ ಗೊತ್ತಿದೆ. ನಾನು ಯಾರ ವಿರೋಧವಲ್ಲ, ಯಾರ ವಿರೋಧವಲ್ಲ, ಯಾರ ಪರವೂ ಅಲ್ಲ. ನಾನು ಹೇಗೆ ತೆಗೆದುಕೊಳ್ತೇನೆ, ಸಮಾಜದ ಪರವಾಗಿ ತೆಗೆದುಕೊಳ್ತೇನೆ. ಕಟ್ಟ ಕಡೆದಾಗಿರ್ತಕ್ಕಂಥ ಬಡವನಿಗೂ ಏನು ನಮ್ಮಲ್ಲಿರ್ತಕ್ಕಂಥದ್ದು ಇದೆಯೋ ಸಮಯ ಅದು ತಲುಪಬೇಕು, ಅದನ್ನು ತೆಗೆದುಕೊಳ್ತೇನೆ. ನೀವು ಅಂಬೇಡ್ಕರ್ ಜಪ ಮಾಡ್ತೀರಲ್ಲ, ಅದನ್ನು ಬಿಟ್ಟು ರಾಮಂದ ಮಾಡಿದ್ದಿದ್ರೆ ನಿಮಗೆ ಪುಣ್ಯ ಬರ್ತಾಯಿತ್ತು ಅಂತ. ಆದರೆ ರಾಮಣ್ಣದ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಅಂಡರ್ಸ್ಟುಡ್ ಗೊತ್ತಿದೆ. ನಾವು ಅಂಬೇಡ್ಕರ್ ಪದ ಬಳಸಿದಾಗಲೂ ಕೂಡ ಅದೇ ಪುಣ್ಯ ಬರುತ್ತೆ ಅಂತ ನೀವು ಅಂದ್ಕೊಳ್ಳಿ. ನೀವು ಸಂವಿಧಾನ ಕೊಟ್ಟಿದ್ದಾರೆ, ಇದರ ಹಡಿನಲ್ಲೇ ನೀವು ಮಾತಾಡಬೇಕು. ಯಾರೇ ಪ್ರಧಾನಿ ಆಗಿದ್ದರೂ ಕೂಡ, ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವರಾಗಿದ್ದರೂ ಕೂಡ, ಯಾವುದೇ ಸಂಘ ಸಂಸ್ಥೆಗಳಾಗಿದ್ದರೂ ಕೂಡ ಸಂವಿಧಾನದ ಅಡಿಯಲ್ಲೇ ಬರಬೇಕು. ಅದಕ್ಕೆ ನಾನು ಹೇಳುತ್ತೇನೆ, ಇನ್ನು ಕೂಡ ಬಹಳ ಬದಲಾವಣೆ ಬರಬೇಕು, ಬಹಳಷ್ಟು ಬದಲಾವಣೆ ಬರಬೇಕು. ಈಗಲೂ ಕೂಡ ಹಳ್ಳಿಗಳಲ್ಲಿ ದಲಿತರ ದೇವಾಲಯಗಳು ಬರಲಿಕ್ಕೆ ಇನ್ನೂ ಅವಕಾಶ ಇಲ್ಲ. ಬರಬೇಕು, ಅವರು ಮೊದಲು ಬರಬೇಕು ಅಲ್ಲಿಗೆ. ಎಲ್ಲಿ ತನಕ ಅಂತಂದರೆ, ನಾವೆಲ್ಲರೂ ಕೂಡ ಎಲ್ಲಿ ತನಕ ಹೋಗ್ತೀವಿ ಅಲ್ಲಿ ತನಕ ಅವ್ರು ಬರಲಿಕ್ಕೆ ಒಂದು ಅವಕಾಶ ಆದರೆ ಮಾತ್ರ ಸಾಧ್ಯ. ಇದು ಬಹಳ ದೊಡ್ಡ ಸಬ್ಜೆಕ್ಟ್. ಒಂದು ದಿನ ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಟ್ಟೆ ಮಾತಾಡ್ತೇನೆ. ಅದು ಬಹಳ ವಿಶೇಷ ಇರತಕ್ಕಂಥದ್ದು. ಎಲ್ಲೋ ನೀವು ಯಾವತ್ತನ್ನೋದು 100 ವರ್ಷಗಳ ಹಿಂದೆ ಇದರಿಂದ ಈಗ ಹಾಗೆ ಇಲ್ವಲ್ಲ. ಇಷ್ಟೊಂದು ಆಧುನಿಕ ಯುಗದಲ್ಲಿ ಎಷ್ಟೊಂದು ಬದಲಾವಣೆ ಮಾಡ್ಕೊಂಡಿದ್ದೀರಿ ನೀವು. ಅದಕ್ಕಾಗಿ ಇನ್ನು ಕೆಲವೊಂದು ಹಾಗೆ ನೀವು ಮರೆಮಾಚೋದು ಕರೆಕ್ಟ್ ಅಲ್ಲ ನನ್ನ ಪ್ರಕಾರ. ಅದಕ್ಕಾಗಿ ಈ ಸಂವಿಧಾನ ಅಂತಕ್ಕಂಥದ್ದು ಮತ್ತು ಭಗವದ್ಗೀತೆ ಅಂತಕ್ಕಂಥದ್ದು ಎರಡನ್ನೂ ಕೂಡ ಓದುತ್ತಾ ಬಂದರೆ, ಇಬ್ಬರನ್ನೂ ಓದಿದ ಹಾಗೆ. ಅಂದರೆ ಈ ಜಗತ್ತಿನಲ್ಲಿ ನಮ್ಮ ದೇಶ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಜಗತ್ತಿಗೆ ಏನಾದರೂ ಕೊಡುಗೆ ಅಂತ ಕೊಡೋದಿದ್ದರೆ ನಮ್ಮ ದೇಶವೇ ಕೊಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಬೇಕಾದ್ರೆ ನಿಧಾನ ದಿನಗಳಲ್ಲಿ ದಿನಮಾನಸ ಉರುಳದಾಗೆ ನೀವು ನೋಡ್ತಿರ್ತೀರಿ, ಗಮನಿಸ್ತಿರ್ತೀರಿ. ನಾನಿಲ್ಲಿ ಯಾರನ್ನೂ ಕೂಡ ಟೀಕೆ ಮಾಡೋದಿಲ್ಲ. ಪ್ರತಿಯೊಬ್ಬರನ್ನು ಕೂಡ ಒಂದು ಹಂತಕ್ಕೆ ಬರಲೇಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಬದುಕಬೇಕಾಗತ್ತೆ. ಅವರಿಗೆ ಅಷ್ಟೇ ಇರುತ್ತೆ. ಇನ್ಯಾರೋ ಬದುಕಿರ್ತಾರಲ್ಲ, ಅವನು ಹೇಗೋ ಹಾಗೋ ದಾಟ್ಕೊಂಡು ಹೊರಟ್ಬಿಡ್ತಾನೆ, ಅವನಿಗೆ ಬೇಕಾದ್ರೆ ಮಾಡ್ಕೊಂಡು ಹೊರಟೋಗ್ತಾನೆ. ತುಂಬ ಕಷ್ಟದಲ್ಲಿರ್ತಕ್ಕಂಥವನು ಬದುಕಬೇಕು ಅಂತಂದರೆ ಅವನ ಜ್ಞಾನವೇ ಬೇಕು, ಅಂತ ವಿಜ್ಞಾನವೇ ಬೇಕು. ಆ ವಿಜ್ಞಾನ ಸುಜ್ಞಾನ ಎರಡೂ ತೆಗೆದುಕೊಳ್ಬೇಕು ಅಂತಂದರೆ ಭಗವದ್ಗೀತೆಯನ್ನು ಕೂಡ ಓದಲೇಬೇಕು. ಸಂವಿಧಾನ ದಯವಿಟ್ಟು ಓದಲೇಬೇಕು. ನೀವು ಈಗ ಎಷ್ಟರ ಮಟ್ಟಿಗೆ ಓದಿದ್ರು ನನಗೆ ಗೊತ್ತಿಲ್ಲ. ನಿಮ್ಮ ಮುಂದಿನ ಮಕ್ಕಳು, ನಿಮ್ಮ ಪೀಳಿಗೆ ಗೊತ್ತಾಗಬೇಕು ಅಂದರೆ ದಯವಿಟ್ಟು ಅದನ್ನು ತಿಳಿಸ್ಕೊಡ್ತಾ ಬನ್ನಿ. ಅವರೇನು ಒಂದರ ಪರವಾಗಿಯೇ ಬರೆದಿಲ್ಲ, ಅವರು ಒಂದು ಜಾತಿಗೆ ಸಂಬಂಧಪಟ್ಟಕ್ಕೆ ಬರೆದಿಲ್ಲ. ಅದು ಎಲ್ಲ ಇಲ್ಲಿ ಏನು ಬದುಕ್ತಾ ಇದೀವಿ ಎಲ್ರಿಗೂ ಸೇರಿ ಬರೆದಿರ್ತಕ್ಕಂಥದ್ದು ಅವ್ರ ಪರವಲ್ಲ ಇವ್ರ ಪರವಲ್ಲ. ಅಂದರೆ ಆವತ್ತಿನ ಕಾಲಕ್ಕೆ ಕಷ್ಟ ಅನುಭವಿಸಿದ್ರಲ್ಲ, ಅದನ್ನು ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗತ್ತೆ ಅಷ್ಟೇ. ಅದಕ್ಕಾಗಿ ನಾನು ಏನು ಹೇಳ್ತೇನೆ, ಇನ್ನಿರ್ತಕ್ಕಂಥದ್ದು ಆದರೂ ಕೂಡ ಈಕ್ವಲ್ ಆಗಿ ಬರಲಿ ಎಲ್ಲರೂ ಕೂಡ, ಅದನ್ನು ಒಮ್ಮೆ ಗಮನಿಸ್ತಾ ಬನ್ನಿ. ಇನ್ನು ಮಾಡೋಂತಿದ್ರು ಕೂಡ ಪ್ರಯತ್ನ ಮಾಡ್ತಾ ಮುಂದೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಈಕ್ವಾಲಿಟಿಯನ್ನು ಮಾಡಲಿಕ್ಕೆ
ಬೇಕಾಗಿರ್ತಕ್ಕಂಥ ಇರೋದು. ಅದಕ್ಕಾಗಿ ಈ 2 ಪುಸ್ತಕ ಓದಿ. ಇನ್ನು ನಾನು ಓದಿದ್ರೆ ಈ ರಾಜಕೀಯದು ಅಂತೇಳಿ ಮಾತಾಡ್ತಾರೆ ಅಂತ ಕೆಲವರು ಕಾಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಕೆಲವು ಉದ್ದಿಮೆಗಳು ಬರ್ತವೆ, ಅವತ್ತಿನ ಕಾಲಕ್ಕೆ ಅದನ್ನು ತಿಳಿಸ್ತಾ ಬರ್ತೇನೆ. ಅದೇ 2 ಪುಸ್ತಕ ಬಹಳ ಮುಖ್ಯ ಅಂತ ಹೇಳ್ತೇನೆ. ಖಂಡಿತವಾಗ್ಲೂ ಗುರುಗಳೇ, ವೈಯಕ್ತಿಕ ಅಭಿವೃದ್ಧಿಗಾಗಿ ಯಾವ 2 ಪುಸ್ತಕಗಳು ಮನುಷ್ಯನಿಗೆ ಮುಖ್ಯ ಅಂತ ತಿಳಿಸಿದ್ರಿ. ಅದರ ಜೊತೆಯಲ್ಲಿ ಇನ್ನೊಂದು ಶಾಕಿಂಗ್ ಅಂತಂದರೆ ರವಿ ಬೆಳಗೆರೆ ಅವರ ವಾಯ್ಸ್ನಲ್ಲಿ ನೀವು ಮಾತಾಡಿದ್ದು ನಿಜಕ್ಕೂ ಒಂದು ರೀತಿ ಖುಷಿ ಆಯಿತು. ಈ ಒಂದು ಟ್ಯಾಲೆಂಟ್ ಕೂಡ ತಮ್ಮಲ್ಲಿ ಅಡಗಿದೆ. ಬಹಳನೇ ಖುಷಿ ಆಯಿತು ಗುರುಗಳೇ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೈಯಕ್ತಿಕ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ 2 ಪುಸ್ತಕಗಳು ಯಾವುದು ಬಹಳ ಮುಖ್ಯ, ಓದಲೇಬೇಕಾಗಿರುವಂಥ ಪುಸ್ತಕಗಳು ಅನ್ನೋದ್ರ ಬಗ್ಗೆ ವಿಡಿಯೋನಲ್ಲಿ ಗುರುಗಳು ತಿಳಿಸಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.